ಎಲ್ಲಿಗೆ ಪ್ರಯಾಣ? ನಮ್ಮೂರ್ಗೆ. 3 ದಿವಸ ಇರ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಹೋಗ್ರಿ, ಯಾವನ್ರಿ ಇರ್ತಾನೆ ಈ ನರಕದಲ್ಲಿ? ಗಂಟ್ಲು ಒಣಗ್ತಾ ಇದೆ ಅಂದ್ರೆ ಗುಂಡ ಹಾಕಂಗಿಲ್ಲ. ಈ ಮನೇಲಿ ಕೂತ್ರೆ ತಪ್ಪು, ನಿಂತ್ರೆ ತಪ್ಪು. ಇದೆಲ್ಲ ನಮಗ್ ಗಿಟ್ಟಕ್ಕಿಲ್ಲ. ಜಾಗ ಬಿಡಿ. ಕದ್ದಿರೋದೆಲ್ಲ ಅಲ್ಲಿಡು. ನಾನೇನ್ ಕದ್ದಿಲ್ಲ. ತೆಗಿ ಹಿಂದೆ. ನೋಡಿ, ಇದು ಗಲೀಜಾಗಿರೋ ಬಟ್ಟೆ, ವಾಸನೆ. ನೀವ್ ನೋಡ್ಬೇಡಿ, ಸುಮ್ನೆ. ತೆಗಿತೀಯಾ ಇಲ್ವೋ? ನೋಡ್ಕತೀರಾ? ನೋಡಿ. ನಿನಗ್ ಬೇಕಾಗಿರೋದು ಹಣ ತಾನೆ? ಹೌದು. ನಾನ್ ದುಡ್ಡಿಗೆ ಇಲ್ಲಿಗೆ ಬಂದಿದ್ದು. 5,000 ರೂಪಾಯಿ ಕೊಟ್ರೆ ಮುತ್ತಮ್ಮನ ಮದುವೆ ಮಾಡ್ಕೊಡ್ತೀನಿ ಅಂತ ಅವ್ರ ಅಪ್ಪ ತಿಪ್ಪಯ್ಯ ಹೇಳ್ದ. ನಾನು ಮುತ್ತಮ್ಮ ಇಲ್ಲದೆ ಬದುಕಕ್ ಸಾಧ್ಯನೇ ಇಲ್ವೇ? ಜೈಲ್ನಲ್ಲಿ ರಮೇಶ್ ಅಪ್ಪನವ್ರು 5,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು. ಅದನ್ನ ಇಸ್ಕೊಂಡು ಹೋಗಕ್ಕೆ ಇಲ್ಲಿಗೆ ಬಂದೆ. ಇದು ನನ್ ಸ್ವಂತದ್ದು. ನಾನ್ ಮನಸ್ಫೂರ್ತಿಯಿಂದ ಕೊಡ್ತಾ ಇರೋದು. ನಿನ್ ಮದ್ವೆಗೆ ಉಡುಗೊರೆ ಅಂತ ತಿಳ್ಕೊ. ನಾನು ಕಳ್ಳ ಇರ್ಬೋದು, ಆದ್ರೆ ತಿರುಪೆ ಎತ್ತವನಲ್ಲ. ಎತ್ತರ ನಾನು ಹೋಗ್ತೀನಿ. ಬೇಡ ಅನ್ನಲ್ಲ, ಆದ್ರೆ ನಿನ್ ಹಿಂದೆ ನನ್ನ ಅತ್ತೆ ಪ್ರಾಣ ಬರುತ್ತೆ ಅನ್ನೋದನ್ನ ಮರಿಬೇಡ. ನನ್ನಿಂದೆ ನಿಮ್ಮ ಅತ್ತೆ ಪ್ರಾಣ ಬರುತ್ತಾ? ಯಾಕೆ ಯಾಕೆ ಎಂದೆ? ಹೌದು, ಅತ್ತೆ ರಮೇಶನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ. ಅವ್ರು ಜೈಲ್ಗೆ ಹೋಗಿರೋದು ಅತ್ತೆ ಗೊತ್ತಿಲ್ಲ. ನಿನ್ನನ್ನೇ ನೋಡ್ತಾ ತನ್ ಮಗ ತನ್ ಕಣ್ಣೆದ್ರಿಗೆ ಇದ್ದಾನೆ ಅಂತ ತಿಳ್ಕೊಂಡಿದ್ದಾರೆ. ನೀನೀಗ ಹೋದ್ರೆ ಅವ್ರ ಪ್ರಾಣಕ್ಕೆ ಆಪತ್ತು. ಯಾವ ಜನ್ಮದ ಋಣಾನೋ ಏನೋ, ನೀನ್ ಸಿಕ್ಕಿ ದೊಡ್ಡ ಮನಸ್ಸು ಮಾಡಿ ಅವ್ರನ್ನ ಬಿಟ್ಟು ನನ್ನನ್ನು ಕಾಪಾಡಿದೆ. ನೀನ್ ಮಾಡಿರೋ ಈ ಉಪಕಾರನ ಯಾವ ಜನ್ಮದಲ್ಲೂ ತೀರ್ಸೋಕ್ ಸಾಧ್ಯ ಇಲ್ಲ ಅಣ್ಣ. ಅಣ್ಣ? ಈ ನಮಸ್ಕಾರ ಎಲ್ಲ ಬೇಡ ತಂಗಿ. ಅಣ್ಣ ತಂಗಿ ಅನ್ನೋ ಸಂಬಂಧ ಸರಪಣಿಯಿಂದ ನಾನು ಕಟ್ಟಾಕ್ಬಿಟ್ಟೆ. ನಾನು ಕತ್ರಿಂದ ಜೇಬ್ ಕತ್ತರಿಸ್ತಾ ಇದ್ದೆ, ನೀನು ಪ್ರೀತಿಯಿಂದ ಕತ್ತರಿಂದ ನನ್ನ ಹೃದಯನೇ ಕತ್ತರಿಸ್ಬಿಟ್ಟಿದ್ಯಾ. ನೋಡೋ, ಇನ್ನು ಮುಂದೆ ಈ ತಂಗಿಗೋಸ್ಕರ ನಾನು ಏನು ಮಾಡಕ್ಕೂ ಸಿದ್ಧ. ಅತ್ತೆ ಕರೀತಾ ಇದ್ದಾರೆ, ನೀನ್ ಬಿಡು, ನಾನ್ ನೋಡ್ಕೋತೀನಿ. ಅಮ್ಮ ಅಮ್ಮ, ಏನಮ್ಮ? ಬಾಪ, ನಮ್ ತೋಟದಲ್ಲಿ ತೆಂಗಿನಕಾಯಿ ಕೀಳಿಸ್ತಾ ಇದ್ದಾರೆ. ಎದುರಿಗೆ ಇದ್ದದನ್ನೆಲ್ಲ ಮಾರಿ ಹಣ ತಗೊಂಡು ಬಂದ್ಬಿಡಪ್ಪ. ಆಯ್ತು. ಯಾರು ಒಳಗೆ? ಒಳಗೆ ಯಾರು? ಒಳಗೆ ಯಾರು? ಯಾರು ಒಳಗೆ? ಯಾರು ಒಳಗೆ? ಯಾರು ನೀವು? ಅಮ್ಮ, ನಾನು ಗೀತಾ ಅವರ ಸೋದರ ಮಾವ ಮಾರ್ಕಂಡಯ್ಯ ಅಂತ. ಭಕ್ತ ಮಾರ್ಕಂಡಯ್ಯ ಅಲ್ಲ, ಬಿ ಮಾರ್ಕಂಡಯ್ಯ. ಗೀತಾ ನನ್ನ ಮಗ. ನಾನಿವರ ಮಗ ಶಂಕ್ರು. ನಿಮ್ಗೇನ್ ಅಮ್ಮ, ನಿಮ್ ಮಗ ರಮೇಶ ಮ್ಯಾನೇಜರ್ ಆಗಿದ್ರು ನೋಡಿ. ನಮ್ ಗೀತಾ ತಂದೆಯನ್ನು ಕೊಲೆ ಮಾಡ್ಬಿಟ್ಟು ಆ ಅಪವಾದ ಹೊತ್ಕೊಂಡು ಜೈಲಲ್ಲಿ ಕೊಳಿತಾ ಬಿದ್ದಿದ್ದಾನೆ. ವಿಚಾರಣೆ ಇನ್ನೂ ನಡೀತಾ ಇದೆ. ಇಲ್ಲ, ನಿಮ್ಮ ಸುಳ್ಳು, ನಾನ್ ನಂಬಲ್ಲ. ನೀವು ತಲೆ ಕೆಟ್ಟು ಬಂದಿದ್ದೀರಾ. ನನ್ ಮಗ ನಮ್ಮನೇಲೇ ಇದ್ದಾನೆ. ಅಮ್ಮ, ನಿಮ್ಮ ಮಗ ನಿಮ್ಮನೇಲಿ ಇಲ್ಲ. ನಿಮ್ ಮಗನ್ ಹೋಲಿಕೆ ಇರೋಂಥವ್ರು, ಅವನ ಹೆಸರು ಭೀಮಾ. ನಾನಿದ ನಂಬಲ್ಲ. ನಂಬಲ್ಲ ತಾರೆ? ಹಾಗಾರೆ ನಿಮ್ ಸೊಸೆ ಗೀತಾನ್ ಕರೀರಿ, ನಿಜ ಗೊತ್ತಾಗತ್ತೆ. ಗೀತಾ, ಗೀತಾ. ಅಪ್ಪ, ಗೀತು ಈ ಮನೇಲಿರೋನು ನನ್ ಮಗ ರಮೇಶ್ ಅಲ್ಲ ಅಂತ ಹೇಳ್ತಿದ್ದಾರೆ ಇವರು. ನಿಜ ಹೇಳು, ಯಾರವನು? ಯಾಕೆ ಮೌನ? ಹೇಳು. ನೋಡ್ರಮ್ಮ, ನೀವ್ ಕೇಳ್ತಾ ಇದ್ರು ಯಾಕೆ ಸುಮ್ಮನಿದ್ದಾಳೆ? ಹೇ ಗೀತಾ, ನಮಗ್ ಮೋಸ ಮಾಡಿ ಓಡ್ ಬಂದಿದ್ದು ಅಲ್ದೆ ಇವ್ರಿಗೂ ಸುಳ್ಳು ಹೇಳಿ ಇಲ್ಲಿ ನಾಟಕ ಮಾಡ್ತಿದ್ದೀರಿ. ಮಾವ, ಬಾಯ್ ಮುಚ್ಚು. ಅಪ್ಪ, ನೀನ್ ಮುಚ್ಕೋ, ನಾನ್ ತೆಕ್ಕೋತೀನಿ. ಏನ ಬಾಯ್ನ? ಗೀತು, ಈ ಅಮ್ಮನ ಮೇಲೆ ಆಣೆ ಮಾಡಿ ಹೇಳು, ಇಲ್ಲಿರೋ ನಿನ್ ಗಂಡನೇ ಅಂತ ಹೇಳೆ. ಯಾಕೆ ಸುಮ್ನಾದೆ? ಯಾರೇ ಅವನು? ನಿಜ ಹೇಳೆ. ಅತ್ತೆ, ಈಗ ಈ ಮನೇಲಿರೋದು ರಮೇಶ ಅಲ್ಲ, ಭೀಮಾನೆ. ನಡೆದಿದ್ದೇನು ಅಂತ ಸಾಕು, ಸುಮ್ನಿರೆ. ನೀನ್ ಹೇಳೋದು ಬೇಡ, ನಾನ್ ಕೇಳೋದು ಬೇಡ. ಹೊಟ್ಟೆಲಿ ಹುಟ್ಟಿದ ಮಗಳಿಗಿಂತ ಹೆಚ್ಚಾಗಿ ಪ್ರೀತಿಯಿಂದ ಆದರಿಸಿದ್ದಕ್ಕೆ ಇದೇನಾ ನೀನ್ ಮಾಡಿದ ಉಪಕಾರ? ಅತ್ತೆ, ನಿಮ್ ಕೈ ಮುಗಿತೀನಿ, ನಂದೊಂದ್ ಮಾತು ಕೇಳಿ. ಬಾಯಿ ಮುಚ್ಚು ಪಾಪಿಷ್ಟೇ. ಕಂಡೋರ್ ಜೊತೆ ಸಂಸಾರ ಮಾಡೋಕೆ ನನ್ ಮನೇಲಿ ಸಿಗ್ತಾ ನಿನಗೆ? ಪಾಪಿ, ಇನ್ಮೇಲೆ ನನ್ ಮುಂದೆ ಒಂದು ಕ್ಷಣನೂ ನೀನ್ ಇರ್ಕೂಡ್ದು, ಈ ಮನೇಲಿ ಇರ್ಕೂಡ್ದು. ಹೋಗು, ಹೊಟ್ಟು ಹೋಗು, ನನ್ ಮುಂದೆ ನಿಲ್ಬೇಡ. ಹೋಗು, ಹೊಟ್ಟು ಹೋಗು, ಹೊಟ್ಟು ಹೋಗು. ಗೀತು, ಕಾಕ ಮುಖಕ್ಕಾಗಿದ್ ಮಂಗಳಾರತಿ. ನಡಿಯ ನಡಿಯ. ಗೀತಾ, ನಾಳೆ ನಿನ್ ಮದುವೆಲಿ
ಯಾವನ್ ಬಿಡಿಸ್ತಾರೋ ನೋಡ್ತೀನಿ. ಬೇಡಿ, ನನ್ಗಾಗ್ಲೇ ಮದ್ವೆ ಆಗಿದೆ, ಮತ್ತೆ ಮದ್ವೆ ಮಾಡೋ ಪ್ರಯತ್ನ ಮಾಡಬೇಡಿ. ಗುಟ್ಟ ಕಟ್ಕೊಂಡ್ರೆ ಆ ತಾಳಿ ತುಂಡಿಗೆ ಯಾವನೇ ಬೆಲೆ ಕೊಡ್ತಾಳೆ, ಕಿತ್ತಾಕೆ. ಬೇಡ, ನನ್ ಮಂಗಳ್ಸೂತ್ರ ಕೇಳ್ಬೇಡ. ಕೊಡೋದಿಲ್ಲ? ನೀನ್ ಸಾಯಬಾರದು ಕಡೆ. ನೀ ಸತ್ರೆ ನಿಮ್ಮ ಅಪ್ಪನ ಆಸ್ತಿ ಪೂರ್ಣ ಸರ್ಕಾರ ಖಜಾನೆಗೆ ಸೇರೋಗುತ್ತೆ. ನಿನ್ನಂತವಳು ಬದುಕಿರ್ಬೇಕು, ಆ ಆಸ್ತಿ ನಾವು ಸುಖ ಪಡಬೇಕು. ಅಲ್ಲಿವರೆಗೂ ನೀನು ರೂಮಲ್ಲಿ ಕಳೀತಾ ಬಿದ್ದಿರೆ. ನಿಲ್ಲು. ಅಮ್ಮ, ಬಾಯಿ ಮುಚ್ಚು. ನನ್ನ ಮಗನ ಹೆಸರು ಹೇಳ್ಕೊಂಡು ಈ ತಾಯಿ ಕಳ್ಳಿ ಮೋಸ ಮಾಡಕ್ ನಿನ್ಗೆ ಹ್ಯಾಂಗ್ ಮನಸ್ಸು ಬಂತು? ನಾನ್ ನಿನ್ಗೆ ಏನ್ ಅನ್ಯಾಯ ಮಾಡಿದ್ದೀನಿ ಅಂತ ನನ್ ಮಗನ್ ಜೈಲಿಗೆ ಕಳಿಸಿ ಈ ರೀತಿ ನಾಟಕ ಆಡ್ತಾ ಇದೀಯಾ? ಯಾವ ಸುಖಕ್ಕೋಸ್ಕರ? ಯಾರಿಗೋಸ್ಕರ? ನಿಮಗೋಸ್ಕರ. ನಿಜ ಹೇಳ್ತಾ ಇದ್ದೀನಿ. ನಿಮ್ ಮಗ ಜೈಲ್ಗೆ ಹೋಗೋದಕ್ಕೆ ಒಂದ್ ರೀತಿ ನಾನು ಕಾರಣ ಇರ್ಬೋದು, ಆದ್ರೆ ಇದ್ರಲ್ಲಿ ನಮ್ಮಿಬ್ಬರದ್ದು ತಪ್ಪಿಲ್ಲ. ರಮೇಶ ಖಂಡಿತ ಕೊಲೆ ಮಾಡಿಲ್ಲ. ಯಾವುದೋ ವಂಚಕರ ಸಂಚಿಕೆ ಅನ್ಯಾಯವಾಗಿ ಬಲಿಯಾಗಿದ್ದಾನೆ. ನಿಮ್ ಮಗ ಜೈಲಲ್ಲಿರೋ ವಿಷಯ ನಿಮಗೆ ಗೊತ್ತಾದ್ರೆ ನಿಮ್ ಜೀವಕ್ಕೆ ಆಪತ್ತಾಗುತ್ತೆ ಅಂತ ನಿಮ್ ಸೊಸೆ ಗೀತಾ ನನ್ನ ಹತ್ರ ಬಂದು ಕಣ್ಣೀರು ಸುರಿಸಿದ್ದಕ್ಕೆ ನನ್ನ ಸ್ವತಂತ್ರನ ಕಟ್ಟಾಕಿ ನನ್ನ ಆಸೆಗಳಿಗೆಲ್ಲ ಬೇಲಿ ಹಾಕಿ ನಾನು ಇಲ್ಲಿದ್ದೀನಿ. ಇದ್ದೀಯಾ? ನೀನ್ ಯಾಕಿದ್ದೀಯಾ ಅಂತ ನಂಗೆ ಗೊತ್ತು. ನನ್ನ ಮಗನ ಹಾಗೆ ಇರೋ ನೀನು ಏನ್ ಮಾಡಿದ್ರು ಯಾರಿಗೂ ಅನುಮಾನ ಬರಲ್ಲ ಅಂತ ಇದ್ದೀಯಾ? ನನ್ನ ಸೊಸೆನ ನನ್ನ ಕೈಯಾರ ನೀನು ಕೋಣೆ ಕಳಿಸೋ ಹಾಗೆ ಮಾಡಿದೀಯಲ್ಲಪ್ಪ, ಅದಕ್ಕೆ ಇದ್ದೀಯಪ್ಪ. ಬೇಡ, ದಯವಿಟ್ಟು ನಿಮ್ ಬಾಯಿಂದ ಕೆಟ್ಟ ಮಾತುಗಳಾಡಿ ತಾಯಿ ಕುಲಕ್ಕೆ ಕಳಂಕ ಬರೋಗ್ ಮಾಡ್ಬೇಡಮ್ಮ. ಅಮ್ಮ ಬೇಡ, ನಿನ್ನ ಬಾಯಿಂದ ನನ್ನ ಅಮ್ಮ ಅಂತ ಕರಿಬೇಡ. ಆ ಹಕ್ಕು ನಿನಗಿಲ್ಲ. ಆ ಹಕ್ಕು ನನಗಿಲ್ದೇ ಇರ್ಬೋದು, ಆದ್ರೆ ಅಮ್ಮ ಅನ್ನೋ 2 ಅಕ್ಷರಕ್ಕೆ ಎಷ್ಟು ಬೆಲೆ ಇದೆ ಅನ್ನೋದು ನಾನು ಈ ಮನೆಗೆ ಬರಕ್ಕಿಂತ ಮುಂಚೆನೆ ಗೊತ್ತು. ತಂಗಿ ಅನ್ನೋ 2 ಅಕ್ಷರದ ಹಿಂದೆ ಎಷ್ಟು ವಾತ್ಸಲ್ಯ ತುಂಬಿದೆ ಅನ್ನೋದು ಗೀತಾ ನನಗೆ ತಂಗಿಯಾಗಿ ಸಿಕ್ಕಿದಾಗ್ಲೇ ಗೊತ್ತಾಗಿದ್ದಮ್ಮ. ಕಲ್ಲಿನಲ್ಲಿ ನೀರಿರ್ತಾ, ಕಳ್ಳನಲ್ಲಿ ನೀತಿ ಇರುತ್ತಾ? ಅದು ನಿಜ. ಈ ಮನೆ ವಸೂಲು ತುಳಿಯಕ್ಕಿಂತ ಮುಂಚೆ ನೀವು ಹೇಳ್ದಾಗೆ ಇದ್ದೆ, ಆದ್ರೆ ಈಗ ಬದಲಾಗಿದ್ದೀನಿ. ನಿಮಗ್ ದ್ರೋಹ ಮಾಡಬೇಕು, ನಿಮಗ್ ಕೆಟ್ಟ ಹೆಸರು ತರಬೇಕು ಅನ್ನೋ ಭಾವನೆ ನನಗೆಲ್ಲಷ್ಟು ಇಲ್ಲಮ್ಮ. ಅಮ್ಮ, ಇನ್ನೊಂದು ಕ್ಷಣ ನೀನ್ ಇಲ್ಲಿ ನಿಂತ್ರೆ ನನ್ನ ಕರ್ಮ ಮಾಡೋಕೆ ನನ್ ಮಗ ಬರ್ಬೇಕಾಗತ್ತೆ. ಹೋಗು, ಹೊರಟೋಗು, ನಿಲ್ಬೇಡ, ನನ್ ಮುಖ ತೋರಿಸ್ಬೇಡ. ಹೊರಟೋಗು, ಹೊರಟೋಗು, ಹೊರಟೋಗು. ಕೋರ್ಟ್ಗ ಅಲ್ಲ, ಆಸ್ಪತ್ರೆಗೆ. ಆಸ್ಪತ್ರೆಗ? ಅಮ್ಮ, ಅಮ್ಮ, ನಾನಮ್ಮ, ರಮೇಶ್. ಅಮ್ಮ, ಅಮ್ಮ, ಅಮ್ಮ ಅನ್ನೋ ಆ ಪದಕ್ಕೆ ಕಳಂಕ ತಂದ ದೌರ್ಭಾಗ್ಯ ನೀನು. ಹೋಗು, ನನ್ನ ಕಣ್ಮುಂದೆ ನಿಲ್ಬೇಡ, ಹೊರಟೋಗು. ಅಮ್ಮ, ನಾನು ಹೇಳ ಸ್ವಲ್ಪ ಕೇಳಮ್ಮ. ಇನ್ನೇನ್ ಹೇಳ್ತೀಯೋ? ಆ ಕೊಲೆ ನಾನು ಮಾಡ್ಲಿಲ್ಲ ಅಂತ ಹೇಳ್ತೀಯ ಅಷ್ಟೇ ತಾನೆ? ನೀನು ಯಾವಾಗ ಜೈಲೊಳಗೆ ಕಾಲಿಟ್ಟಿಯೋ ಆವಾಗ್ಲೇ ನಮ್ಮನೆ ಗೌರವ ಮರ್ಯಾದೆ ಮಣ್ಣು ಪಾಲಾಗೋಯ್ತು. ನಿನ್ ಹಾಗೆ ಆ ಭೀಮ ಇದ್ದಾನೆ ಅಂತ ಅವನ್ನ ಉಪಯೋಗಿಸ್ಕೊಂಡು ನೀನು ಜೈಲಿನಿಂದ ತಪ್ಪಿಸ್ಕೊಂಡು ಬಂದು ಗೀತಾನ ಮದುವೆ ಮಾಡ್ಕೊಂಡು ಹೋದೆ. ಆದ್ರೆ ಅವನೇನ್ ಮಾಡ್ದ ಗೊತ್ತಾ? ನಮ್ಮನೆಗ್ ಬಂದು ನೀನೇ ಅವನು ಅಂತ ನಂಬಿಸಿ ನನ್ನ ಸೊಸೆ ಜೊತೆ ಪ್ರಸ್ತಾವ ಮಾಡ್ಕೊಂಡು ಹೋದ. ನಾನೇ ನನ್ನ ಕೈಯಾರ ಯಾವ
ರಾವ್ ಕೊಲೆ ವಿಷಯ ನನಗೆ ತಿಳಿ ಕೂಡ್ದು ಅಂತ ನೀನು ಮುಚ್ಚಿಡೋದಕ್ಕೆ ಪ್ರಯತ್ನ ಮಾಡಿದ್ಯೋ, ಅದಕ್ಕಿಂತ ಘೋರವಾದ ಅನ್ಯಾಯ ನಡೆದು ಹೋದ್ಮೇಲೆ ನಾನು ಯಾಕೆ ಬದುಕಿರ್ಬೇಕು? ಏನ್ ನಡೀತು ಅಂತ ನಿನ್ನ ಹತ್ರ ಹೇಳ್ದಿದ್ದು ನನ್ನ ಜೀವನದಲ್ಲಿ ನಾನು ಮಾಡಿದ ಮೊದಲನೇ ತಪ್ಪಮ್ಮ. ನನ್ನ ಮೇಲಿರೋ ಕೊಲೆ ಅಪವಾದ ಸುಳ್ಳಮ್ಮ. ನಿನ್ ಸೊಸೆ ಗೀತಾ ಭಗವದ್ಗೀತೆ ಅಷ್ಟೇ ಪವಿತ್ರವಾದಳಮ್ಮ. ನನ್ನ ಮಾತು ನಂಬಮ್ಮ. ಭೀಮಾ ರಸ್ತೆ ರೌಡಿನೇ, ಆದ್ರೆ ನಮ್ಮಂತವ್ರ ಗೌರವನ ರಸ್ತೆಗೆ ಎಳೆಯೋ ವ್ಯಕ್ತಿ ಅಲ್ಲ ಅನ್ನೋದು ನನಗವ್ನು ಸಹಾಯ ಮಾಡಿದಾಗಲೇ ಗೊತ್ತಾಗಿದ್ದಮ್ಮ. ಹುಲಿ ಬೋನಲ್ಲಿ ಸಿಕ್ಕಾಕೊಂಡಿರೋ ನಿನ್ ಸೊಸೆ ಗೀತನ್ನು ಪೊಲೀಸ್ನವ್ರ ಕೈಗೆ ಸಿಕ್ಕಾಕೊಂಡಿರೋ ನನ್ನನ್ನು ಕಾಪಾಡೋ ಸಾಮರ್ಥ್ಯ ಆ ಭೀಮನ್ಗೊಬ್ಬನಿಗೆ ನಮ್ಮ ಇರೋದು. ನೋಡಮ್ಮ, ನಿನ್ನ ಮಗ ಗಲ್ಗೋ ಹೋಗೋದಕ್ಕಿಂತ ಮುಂಚೆ, ಗೀತಾ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಆ ಭೀಮನ್ ಸಹಾಯದಿಂದ ತಾಯಿಯಾಗಿ ಎಲ್ಲರನ್ನು ಉಳಿಸ್ಕೋತೀಯೋ ಇಲ್ಲ ಕಳ್ಕೋತೀಯೋ ನಿನ್ ಕೈಲಿದೆಮ್ಮ. ಸರ್, ಟೈಮ್ ಆಯ್ತು. ಅಮ್ಮ, ಹೋಗ್ತಾ ಇದ್ದೀನಿ. ಮತ್ತೆ ಬರೋದು ನಿನ್ ಕೈಲಿದೆ.